ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದೇವರು ನಾರದರಿಗೆ ಪ್ರತ್ಯಕ್ಷನಾಗಿ ತನ್ನ ಬಗೆಗೆ ತಾನೇ ಹೇಳ್ಕೊತಾ ಇದ್ದಾನೆ. ಏನಂತ? ನೋಡು, ಈ ನನ್ನ ಭಕ್ತರು ಶ್ವೇತದ್ವೀಪದಲ್ಲಿ ಇರುವವರು, ಇಮೇಹಿ ಅನಿಂದ್ರಿಯ ಆಹಾರಾಹ, ಇವರಿಗೆ ಇಂದ್ರಿಯವೇ ಇಲ್ಲ, ಅಂದರೆ ಪ್ರಾಕೃತ ಇಂದ್ರಿಯ ಇಲ್ಲ ಅಂತ ಅರ್ಥ. ಪ್ರಾಕೃತ ಆಹಾರ ಇಲ್ಲ. ಮದ್ಭಕ್ತಾಹ, ನನ್ನ ಭಕ್ತರು ಚಂದ್ರನಂತೆ ಇರುವವರು. ಏಕಾಗ್ರಾಶ್ಚಿಂತೆಯೇಯುರ್ಮಾಂ ನೈಷಾಂ ವಿಘ್ನೋ ಭವೇದಿತಿ. ಇಲ್ಲಿ ಇರುವವರು ನನ್ನನ್ನ ಚಿಂತನೆ ಮಾಡುವಾಗ ವಿಘ್ನ ಆಗಬಾರದು ಅಂತ ಹೇಳಿ ಇದ್ದಾರೆ. ಯಾರು ನನ್ನನ್ನು ನೋಡ್ತಾರೆ ಅಂದರೆ, ಯಾರಿಗೆ ರಜೋಗುಣ ತಮೋಗುಣಗಳ ಕಾಟ ಇಲ್ವೋ ಅವರು ನನ್ನನ್ನು ನೋಡ್ತಾರೆ. ಚರ್ಮದ ಕಣ್ಣಿನಿಂದ ನೋಡಲಾಗುವುದಿಲ್ಲ, ಈ ಕೈಯಿಂದ ಅವನನ್ನು ಮುಟ್ಟಲಾಗುವುದಿಲ್ಲ, ಮೂಸಲಾಗುವುದಿಲ್ಲ, ಅವನಿಗೊಂದು ರಸ ಅಂತ ಇಲ್ಲ. ಸತ್ವಗುಣ ರಜೋಗುಣ ತಮೋಗುಣಗಳು ನನ್ನನ್ನು ಮುಟ್ಟುವುದಿಲ್ಲ. ಅವನನ್ನ ಸಾಕ್ಷಿ ಅಂತ ಕರೀತಾರೆ, ಎಲ್ಲರ ಅಂತರ್ಯಾಮಿ ಅಂತ ಕರೀತಾರೆ. ದ್ವಿರ್ದ್ವಾದಶೇಭ್ಯಸ್ತತ್ವೇಭ್ಯಃ ಖ್ಯಾತೋಯಂ ಪಂಚವಿಂಶಕಃ ಪುರುಷೋ ನಿಷ್ಕ್ರಿಯಶ್ಚೈವ ಜ್ಞಾನದೃಶ್ಯಶ್ಚ ಕಥ್ಯತೆ. 24 ತತ್ವಗಳಾಚೆ ಇರುವ 25ನೆಯ ತತ್ವ ಅವನು. ಅವನನ್ನ ಪುರುಷ ಅಂತ ಕರೀತಾರೆ. ನಿಷ್ಕ್ರಿಯ. ದೇವರು ಕ್ರಿಯೆ ಮಾಡಿದ್ದಕ್ಕೆ ಏನು ಫಲ ಅಂದ್ರೆ ಯಾವ ಫಲವೂ ಇಲ್ಲ, ನಿಷ್ಕ್ರಿಯ ಅಂತ ಕರೀತಾರೆ. ಸವಾಸುದೇವೋ ವಿಜ್ಞೇಯ ಪರಮಾತ್ಮ ಸನಾತನಃ, ಅವನನ್ನ ಪರಮಾತ್ಮ ಅಂತ ಕರೀತಾರೆ. ದೇವರಿಗೆ ಕರ್ಮಲೇಪ ಇಲ್ಲ, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಆಚೆ ಇದ್ದಾನೆ. ಆದರೆ ಜೀವರ ಒಳಗಡೆ ನಿಂತು ಎಲ್ಲವನ್ನ ಭೋಗಿಸುತ್ತಾನೆ. ಆದರೆ ಅವನಿಗದರ ಲೇಪ ಇಲ್ಲ. ನಾವು ಈಗ ಒಂದು ವಸ್ತುವನ್ನು ತಿಂತೇವೆ ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ವಸ್ತುವನ್ನು ನಾವು ತಿಂತೇವೆ ಅಂತ ಹೇಳಿದರೆ ಅದರ ಆನಂದ ಅನುಭವ ಆಗೋದು 0.1% ಕೂಡ ಇರಲ್ಲ. ಎಷ್ಟು ಆನಂದ ಅನುಭವ ಆಗುತ್ತೆ ನಮಗೆ? ತಿನ್ನುವುದರಿಂದ, ಕೇಳುವುದರಿಂದ, ನೋಡುವುದರಿಂದ ನಮಗಾಗುವ ಅನುಭವ ಬಹಳ ಅಲ್ಪ. ಹಾಗಾದ್ರೆ ನಾವು ತಿನ್ನೋದು ಇಷ್ಟು ತಿಂತೇವೆ. ಇವಾಗ ಒಂದು ಮುಷ್ಟಿಯನ್ನ ತಿಂತೇವೆ ಅಂತ ಇಟ್ಕೊಳ್ಳಿ. ಒಂದು ಮುಷ್ಟಿ ಅನ್ನವನ್ನ ತಿಂತೇವೆ. ಅದರಲ್ಲಿ ಆ ತರಹದ್ದು ಹಲವು ಮುಷ್ಟಿ ತಿಂತೇವೆ. ಅದರಲ್ಲಿ ರಕ್ತ ಆಗೋದು ಅದು ಆನಂದ ಆಗಲ್ಲ, ಮಾಂಸ ಆಗೋದು ಆನಂದ ಆಗಲ್ಲ, ಅದು ಮಲಮೂತ್ರಗಳಾಗಿ ಹೊರಗಡೆ ಹೋಗೋದು ಆನಂದ ಅಲ್ಲ, ಮನಸ್ಸಾಗಿ ಪರಿಣಾಮ ಆಗೋದು ಆನಂದ ಅಲ್ಲ. ಅದು ಆಗೋದು ಅದು ಬಹಳ ಚೆನ್ನಾಗಿದ್ರೆ, ಹಸಿವಾಗಿದ್ರೆ, ವಿಪರೀತ ಹಸಿವಾಗಿದ್ರೆ 1% ನಮಗೆ ಮಾನಸಿಕ ಆನಂದ. ಅದರ 1/10 ನಮಗೆ ಆನಂದ.
ಮಾನಸಿಕ ಆನಂದ ಅಥವಾ ಮಾನಸಿಕ ಪ್ರಮೋದ ಅಂತ ಕರೀತಾರೆ. ಹ್ಯಾಪಿನೆಸ್ ಅನ್ನೋದು ಅಂದ್ರೆ ಇಂದ್ರಿಯದಿಂದ ಏನಾದರೂ ನಿಮಗಂದ್ರೆ ಅದನ್ನ ಪ್ರಮೋದ. ಇಂದ್ರಿಯದ ಆಚೆಗಿನ ಒಂದು ಬ್ಲಿಸ್ ಅಂತ ಏನು ಹೇಳ್ತಾರೆ, ಇಂದ್ರಿಯದ ಆಚೆಗಿನ ಸುಖ, ಅದನ್ನ ಆನಂದ ಅಂತ ಕರೀತಾರೆ. ಒಂದು ಆಹಾರವನ್ನು ನೀವು ತಿಂದ್ರೆ ಅದರ ಪ್ರಮೋದದ ಪಾಲೆಷ್ಟು, ಅದರ ಆನಂದದ ಪಾಲೆಷ್ಟು. ಇದು ಇರುವಂತಹ ಒಂದು ಸಮಸ್ಯೆ. ಆದರೆ ದೇವರು ನಮ್ಮ ಒಳಗಡೆ ನಿಂತು ಇದನ್ನೆಲ್ಲ ಅನುಭವಿಸ್ತಾನೆ. ಅವನಿಗೆ ದುಃಖ ಆಗೋದೇ ಇಲ್ಲ, ಸುಖ ಮಾತ್ರ ಅನುಭವಿಸ್ತಾನೆ. ಯಾವ ಪದಾರ್ಥದಿಂದಲೂ ಸುಖ ಮಾತ್ರ ಆಗೋದು. ಮತ್ತೆ ಈ ಪದಾರ್ಥ ಬೇಕು ಅಂತ ಇಲ್ಲ ಅವನಿಗೆ. ಆದರೆ ನಮ್ಮ ಅನುಗ್ರಹಕ್ಕಾಗಿ ಇಲ್ಲಾಂದ್ರೆ ನಮ್ಮಲ್ಲಿ ಕ್ರಿಯೆ ಉಂಟಾಗಲ್ಲ. ನಮ್ಮಲ್ಲಿ ಕ್ರಿಯೆಯನ್ನ ಉಂಟು ಮಾಡಲಿಕ್ಕಾಗಿ ದೇವರೇನ್ ಮಾಡ್ತಾನೆ, ಈ ಪದಾರ್ಥಗಳನ್ನ ನಮ್ಮಲ್ಲಿ ನಿಂತು ಭೋಗಿಸುತ್ತಾನೆ. ಆ ಭೋಗ ಅನ್ನೋದು ದೇವರಿಗೆ ಆನಂದ ಪೂರ್ಣ, ನಮಗೆ ಸುಖ ದುಃಖ ಮಿಶ್ರಣ. ಇದು ನಮ್ಮ ಸಮಸ್ಯೆ, ದೇವರ ಎತ್ತರ. ಇದನ್ನ ಏತಾನ್ ಗುಣಾನಸ್ತು ಕ್ಷೇತ್ರಜ್ಞೋ ಭುಂಕ್ತೆ ತೈರ್ನಸ ಭುಜ್ಯತೆ. ಕ್ಷೇತ್ರಜ್ಞನಾದ ಪರಮಾತ್ಮ ನಮ್ಮ ಒಳಗಡೆ ನಿಂತು ಭೋಗಿಸುತ್ತಾನೆ. ಆದರೆ ಅವನನ್ನ ಬೇರೆಯವರು ಭೋಗಿಸ್ಲಿಕ್ಕಾಗಲ್ಲ. ಬಹಳ ಸೂಕ್ಷ್ಮವಾದ ವಿಚಾರ. ಇದನ್ನ ಇಟ್ಟುಕೊಂಡು ವಿಜಯದಾಸರು ಒಂದು ಹಾಡಿದೆ. ತೊಳಸದಕ್ಕಿಯ ತಿಂಬ, ಕಿಲುಬು ತಳಿಗೆಯ ಲುಂಬ, ಕೊಳಗಗಳಲ್ಲಿ ಹಣಗಳನ್ನು ಅಳಸಿಕೊಂಬ, ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನು ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಇದಕ್ಕೆ ಎರಡು ಅರ್ಥ ಇದೆ. ಅವರು ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಹೋಗಿದ್ರಂತೆ. ಅವಾಗ ತೊಳಸದಕ್ಕಿಯ ತಿಂಬ, ಅಕ್ಕಿ ತೊಳಿತಾ ಇರಲಿಲ್ಲ, ಸೀದಾ ಅನ್ನಕ್ಕೆ ಹಾಕ್ಬಿಡ್ತಾ ಇದ್ರು. ಕುದಿಯುವ ನೀರಿಗೆ ಹಾಕ್ಬಿಡೋದು. ಏನಯ್ಯ ನೀನು, ತೊಳಸದಕ್ಕಿಯ ತಿಂಬ. ಆಮೇಲೆ ಕಿರುಬು ತಳಿಗೆಯ ಲುಂಬ, ಸರಿಯಾಗಿ ತೊಳಿತಾ ಇರಲಿಲ್ಲ ಪಾತ್ರೆನ, ಕಿಲುಬು ತಳಿಗೆಯ ಲುಂಬ. ಆಮೇಲೆ ನಿನ್ನನ್ನು ನೋಡ್ಲಿಕ್ಕೆ ಅಂತ ಬಂದವರು ಬಹಳ ಹುಂಡಿಯಲ್ಲಿ ಹಣ ಹಾಕ್ತಾರೆ. ಕೊಳಗಗಳಲ್ಲಿ ಹಣಗಳನ್ನು ಎಣಸಿಕೊಂಬ. ಆದ್ರೆ ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ, ನನಗಿಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ. ಇದು ಒಂದರ್ಥ. ಈ ಅರ್ಥ ಯಾವಾಗಲೂ ಇರತ್ಯೆ? ಅದಕ್ಕೆ ಇನ್ನೊಂದು ಅರ್ಥನೂ ಇದೆಯಂತೆ. ತೊಳಸದಕ್ಕಿಯ ತಿಂಬ. ನಾವು ಅಕ್ಕಿಯನ್ನೇ ಇಟ್ಟು, ಓ ದೇವರೇ ನೀನು ಇದನ್ನು ಸ್ವೀಕಾರ ಮಾಡು ಅಂತ ನೈವೇದ್ಯ ಮಾಡಿದ್ರೆ ಅದರ ಸಾರವನ್ನು ಅವನು ತಗೊಳ್ತಾನೆ. ನಮ್ಮ ಭಕ್ತಿ ಪ್ರಾಮಾಣಿಕ ಆಗಿರ್ಬೇಕಷ್ಟೆ. ತೊಳಸದಕ್ಕಿಯ ತಿಂಬ, ಕಿಲುಬು ತಳಿಗೆಯ ಲುಂಬ. ಊಟ ಆದ್ಮೇಲೆ ಅಬ್ಬಾ ಏನು ಊಟ ಕೊಟ್ಟೆ ದೇವರೇ, ಈ ಆನಂದ ನಿನಗೆ ಅರ್ಪಣೆ ಅಂತ ಅಂದ್ಬಿಟ್ರೆ ದೇವರು ಅದನ್ನು ತಗೊಳ್ತಾನೆ. ಇದು ಒಳಗಡೆ ತೊಳಿಲಿಕ್ಕಾಗತ್ತಾ ನಮ್ಗೆ? ಹೊರಗಡೆ ಏನ್ ಬೇಕಾದ್ರೆ ತೊಳ್ಕೋಬಹುದು, ಒಳಗಡೆ ತೊಳಿಲಿಕ್ಕಾಗತ್ತೇನು? ಅದಕ್ಕೆ ಕಿಲುಬು ತಳಿಗೆಯ ಲುಂಬ. ಈ ತಳಿಗೆ, ಈ ಪಾತ್ರೆ ಏನಿದೆ ಅದು ಕಿಲುಬು ಹಿಡಿದಿದೆ. ತೊಳೆಯದೆ ಕಿಲುಬು ಹಿಡಿದಿದೆ. ಈ ಕಿಲುಬು ಹಿಡಿದ ಪಾತ್ರೆಯಲ್ಲಿ ಕೊಟ್ಟದ್ದನ್ನು ನೀನು ಪ್ರೀತಿಯಿಂದ ತಗೊಳ್ತಿಯಲ್ಲಪ್ಪ, ಕಿಲುಬು ತಳಿಗೆಯ ಲುಂಬ. ಆಮೇಲೆ ಕೊಳಗಗಳಲ್ಲಿ ಹಣಗಳನ್ನು ಅಳಸಿಕೊಂಬ. ನೀನು ತಗೊಳ್ಳೋದು ಅಂದ್ರೇನು? ಕೊಳಗದಲ್ಲಿ ತಗೋತ್ಯ ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ್ದನ್ನ ಸ್ವೀಕಾರ ಮಾಡ್ತೀಯ. ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ, ನನ್ನ ಪಾಲಿಗೆ ದೇವರಿಲ್ಲ, ನನಗೆ ದೇವರು ಏನನ್ನೂ ಕೊಟ್ಟಿಲ್ಲ ಅಂತ ಅಂದ್ರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ. ಕಳ್ಳ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮ ಸರ್ವಸ್ವ ಅಪಹಾರ ಆಗೋದು ಗೊತ್ತಾಗೋದಿಲ್ಲ ಅಂತನ್ನೋದನ್ನ ಈ ರೀತಿ ಅವರು ಹೇಳಿದ್ದು ವಿಜಯದಾಸರು ಅಂತ. ಹೀಗೊಂದು ಪದ್ಯ.
ಅದರಿಂದಾಗಿ ದೇವರು ಭೋಗಿಸುತ್ತಾನೆ, ನಮ್ಮ ಶರೀರದ ಒಳಗಡೆ ಇದ್ದೂ ಭೋಗಿಸುತ್ತಾನೆ. ಆದರೆ ದೇವರಿಗೆ ಅದರ ಲೇಪ ಇಲ್ಲ, ಅದರ ದುಃಖ ಇಲ್ಲ. ಅದರಿಂದಾಗಿ ಅವನು ಭೋಗಿ, ಭೋಗವೇ ಇಲ್ಲ ಅವನಿಗೆ. ಹೌದು, ಹೀಗಾಗಿ ನಿರ್ಗುಣೋ ಗುಣಭೃಚ್ಚೈವ, ಗುಣಸ್ರಷ್ಟ ಗುಣಾಧಿಕ. ಗುಣಗಳನ್ನು ಸೃಷ್ಟಿ ಮಾಡೋನು ಅವನೇ, ಗುಣಗಳಿಂದ ಮಿಗಿಲಾದವನು ಅವನೇ. ಜಗತ್ ಪ್ರತಿಷ್ಠಾ ದೇವರ್ಷೇ ಪೃಥಿವ್ಯಪ್ಸು ಪ್ರಲೀಯತೆ, ಜ್ಯೋತಿಷ್ಯಾಪ ಪ್ರಲೀಯಂತೆ, ಜ್ಯೋತಿರ್ವಾಯೌ ಪ್ರಲೀಯತೆ. ಇನ್ನು ದೇವರು ಯಾವ ರೀತಿ ಪ್ರಳಯಕ್ಕೆ ಒಯ್ಯುತ್ತಾನೆ ಜಗತ್ತನ್ನ ಅಂತ ಹೇಳಿ ಗೊತ್ತು. ಒಂದೊಂದೇ ಭೂತಗಳು ತಮ್ಮ ಹಿಂದಿನ ಭೂತಗಳಲ್ಲಿ ಲಯವನ್ನು ಹೊಂದುತ್ತವೆ. ಆದರೆ ದೇವರನ್ನ ಬಿಟ್ಟು ನಿತ್ಯಂ ಹಿ ನಾಸ್ತಿ ಜಗತಿ ಭೂತಂ ಸ್ಥಾವರ ಜಂಗಮಂ ಋತೆ ಮದೇಕಂ ಪುರುಷಂ ವಾಸುದೇವಂ ಸನಾತನಂ. ದೇವರೊಬ್ಬನಿಗೆ ಪ್ರಳಯ ಇಲ್ಲ, ಉಳಿದ ಎಲ್ಲರಿಗೂ ನಾಶ ಇದೆ. ಸರ್ವಭೂತಾತ್ಮಭೂತೋ ಹಿ ವಾಸುದೇವೋ ಮಹಾಬಲಃ. ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿ ನೆಲೆಗೊಂಡಿದ್ದಾನೆ. ಪೃಥಿವಿ, ವಾಯು, ಆಕಾಶ, ಜಲತತ್ವ, ಅಗ್ನಿತತ್ವ, ಆಕಾಶತತ್ವ ಎಲ್ಲವೂ ಸೇರಿ ದೇವರು ಶರೀರ ಅಂತ ಆಗಿರೋದು. ಅದರ ಒಳಗಡೆ ಅಂತರಾತ್ಮನಾಗಿ ದೇವರಿರ್ತಾನೆ. ಆ ಶರೀರದ ಒಳಗಡೆ ಇನ್ನೊಬ್ಬ ಇದ್ದಾನೆ, ಜೀವಾಭಿಮಾನಿ, ಶೇಷ ಅಂತ. ಸಜೀವ ಪರಿಸಂಖ್ಯಾತಃ ಶೇಷಃ ಸಂಕರ್ಷಣ ಪ್ರಭು. ಆ ಶೇಷನೇ ಸಂಕರ್ಷಣ ಆಗಿರೋದು. ಯಸ್ಮಿನ್ಶ್ಚ ಸರ್ವಭೂತಾನಿ ಪ್ರಳಯಂ ಯಾಂತಿ ಸಂಕ್ಷಯೇ. ಅವನಲ್ಲಿ ಎಲ್ಲ ಜಗತ್ತು ಪ್ರಳಯವನ್ನು ಹೊಂದುತ್ತದೆ, ಸಂಕರ್ಷಣನಾದ ಶೇಷನಲ್ಲಿ. ಆಮೇಲೆ ಪ್ರದ್ಯುಮ್ನ ಅಂತ, ಸಂಕರ್ಷಣ ಆಯಿತು, ಪ್ರದ್ಯುಮ್ನ ಅವನು ಮನೋಭಿಮಾನಿ. ಆ ಪ್ರದ್ಯುಮ್ನನ ಮಗ ಒಬ್ಬ ಇದ್ದಾನೆ, ಅವನ ಹೆಸರು ಪ್ರದ್ಯುಮ್ನ ಅಂತ. ಅವನನ್ನ ಸನತ್ ಕುಮಾರ, ಕಾಮ ಅಂತ ಕರೀತಾರೆ. ನಾರಾಯಣನ ಮಗನಾಗಿ ಕಾಮ, ಅದೇ ಬ್ರಹ್ಮದೇವರ ಮಗನಾಗಿ ಸನತ್ ಕುಮಾರ, ಅವನೇ ಸದಾಶಿವನ ಮಗನಾಗಿ ಸ್ಕಂದ. ಹೀಗಿದ್ದಾನೆ. ಆಮೇಲೆ ಈ ಪ್ರದ್ಯುಮ್ನನ್ ಮಗ ಒಬ್ಬ ಇದ್ದಾನೆ, ಅವನ ಹೆಸರು ಅನಿರುದ್ಧ ಅಂತ. ಅನಿರುದ್ಧ ಅನ್ನುವ ನಾರಾಯಣನ ಸನ್ನಿಧಾನ ಇರೋದ್ರಿಂದ ಅವನನ್ನು ಅನಿರುದ್ಧ ಅಂತ ಕರೀತಾರೆ. ಹೀಗೆ ಇವರೆಲ್ಲರ ರೂಪವನ್ನ ಚತುರ್ವ್ಯೂಹ ಅಂತ ಕರೀತಾರೆ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಇದರಲ್ಲಿ ವಾಸುದೇವ ರೂಪ ಯಾರಲ್ಲಿಯೂ ಆವಿಷ್ಟವಾಗಿಲ್ಲ. ಇನ್ನು 3 ರೂಪಗಳಿದೆ. ಈ ಕೃಷ್ಣನ ಮಗ ಪ್ರದ್ಯುಮ್ನ ಇದ್ದಾನಲ್ಲ, ಅವನಲ್ಲಿ ಪ್ರದ್ಯುಮ್ನ ಅನ್ನುವ ಭಗವದ್ ರೂಪ ಇದೆ. ಅವನೇ ರಾಮಾಯಣದಲ್ಲಿ ಭರತ. ಅನಿರುದ್ಧ ಅನ್ನುವ ಭಗವದ್ ರೂಪ ಇದೆ. ಅವನ ಆವೇಶ ಇರೋದ್ರಿಂದಾಗಿ ಅನಿರುದ್ಧ ಅನ್ನುವ ಒಬ್ಬ ಇದ್ದಾನೆ, ಅವನೇ ರಾಮಾಯಣದಲ್ಲಿ ಶತ್ರುಘ್ನ. ಈ ಸಂಕರ್ಷಣ ಅಂತ ಇದ್ದಾನಲ್ಲ, ಆ ಭಗವದ್ ರೂಪದ ಆವೇಶ ಇರುವ ಒಬ್ಬ ಸಂಕರ್ಷಣ ಇದ್ದಾನೆ, ಅವನನ್ನೇ ಶೇಷ ಅಂತ ಕರೀತಾರೆ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇದರಲ್ಲಿ ವಾಸುದೇವನೆನಿಸಿದ ನನ್ನಲ್ಲಿ ಏನಿದೆ, ಮುಕ್ತರಾಗಿ ಇರ್ತಾರೆ. ನನ್ನಲ್ಲಿ ವಾಸುದೇವನಲ್ಲಿ ಯಾರು ಪ್ರವೇಶ ಮಾಡ್ತಾರೆ ಅವರನ್ನ ಮುಕ್ತರು ಅಂತ ಕರೆಯೋದು.
ಇಷ್ಟು ಇದೆ. ನಾನು ಇಚ್ಛಾಮೂರ್ತಿ, ಬೇಕಾದ ರೂಪವನ್ನು ತಳೆಯುತ್ತೇನೆ. ಇದೆಲ್ಲ ದೇವರು ಹೇಳ್ತಾ ಇರೋದು. ನನ್ನನ್ನ ಉತ್ಕಟವಾಗಿ ಹೊಂದಿದ ಪುರುಷರು ಏನಿದ್ದಾರೆ ಅವರು ಮುಕ್ತರಾಗ್ತಾರೆ. ಮುಕ್ತಿಪ್ರದನಾದ ರೂಪವೇ ನನ್ನದು. ಬೇಕೆಂದ ರೂಪವನ್ನು ನಾನು ತಳೆಯುತ್ತೇನೆ. ಈ ವಾಸುದೇವ ರೂಪದ ಹೆಂಡತಿ ಒಬ್ಬಳು ಇದ್ದಾಳೆ, ಮಾಯಾ ಅಂತ. ಅವಳ ಹೆಸರೇ ಲಕ್ಷ್ಮಿ ಅಂತ ಕರೆಯೋದು. ಆ ಲಕ್ಷ್ಮಿಯೇ ವಾಸುದೇವ ರೂಪದ ಒಂದು ಇಚ್ಛೆಯಂತೆ ಮಾಯಾ ಅನ್ನುವ ರೂಪವನ್ನು ತಳೆದವಳು. ಇವರೆಲ್ಲರೂ ಸಿದ್ಧರು. ಈ ತರಹ ತಿಳಿದವರೆಲ್ಲರೂ ಸಿದ್ಧರಾಗ್ತಾರೆ. ತಮೋ ರಜೋಗುಣಗಳಿಂದ ಬಿಡುಗಡೆ ಹೊಂದುತ್ತಾರೆ. ನಾನು ಕರ್ತೃ ಹೌದು, ಕಾರ್ಯಕಾರಣಗಳ ಒಳಗಡೆ ಇದ್ದೇನೆ, ನನ್ನನ್ನು ನೋಡಲು ಸುಲಭವಿಲ್ಲ, ತಿಳ್ಕೊಳ್ಳೋದು ಕಷ್ಟ ಇದೆ. ಯಾಕೆಂದ್ರೆ ನಾವು ಜ್ಞಾನಿ ಸಿಗೋದು ಭಾರಿ ಕಷ್ಟ. ಜ್ಞಾನಿ ಅಲ್ಪ ಭಾಗ್ಯದಿಂದ ಸಿಗೋಲ್ಲ, ಬಹಳ ಕಷ್ಟ. ಏನೋ ಒಂದು ಪೂರ್ವಜನ್ಮದ ಒಂದು ಭಾಗ್ಯ ಇತ್ತು ಅಂತಂದ್ರೆ ಜ್ಞಾನಿಗಳ ಸಂಪರ್ಕ ಸಿಗತ್ತೆ. ಇಲ್ಲಾಂದ್ರೆ ಸಿಕ್ಕಿದ್ರೂ ಕೂಡ ಏನೇನೋ ತೊಂದರೆಗಳು ಬರುತ್ತೆ. ಸಿಕ್ಕಿದ್ರೂ ಕೂಡ ಏನೇನೋ ತೊಂದರೆಗಳು. ಅವರೇ ಕೆಲವೊಮ್ಮೆ ನಮ್ಮನ್ನ ತಪ್ಪು ತಿಳ್ಕೊತಾರೆ, ಅಥವಾ ನಾವು ಅವ್ರನ್ನ ತಪ್ಪು ತಿಳ್ಕೊತೀವಿ. ಹೀಗೆ ಏನೇನೋ ಮಾನುಷವಾದ ಸಮಸ್ಯೆಗಳು ಇವೆಲ್ಲ. ಮಾನುಷವಾದ ಸಮಸ್ಯೆಗಳನ್ನೆಲ್ಲ ಮೀರಿ ನಾವು ದೇವರ ಕಡೆಗೆ ಅವರ ಮೂಲಕ ಸಾಗಬೇಕಾಗತ್ತೆ. ಯಾಕೆಂದ್ರೆ ಜ್ಞಾನಿಗಳ ಮೂಲಕ ಉಂಟಲ್ಲ, ಜ್ಞಾನಿಗಳ ಮೂಲಕ ದೇವರನ್ನ ಪಡೆಯೋದು ಸುಲಭ ಅನ್ನೋದು ಹೌದು, ಆದರೆ ಜ್ಞಾನಿಗಳನ್ನ ಪಡೆಯೋದೇ ಕಷ್ಟ. ಭಾಗ್ಯ ಇಲ್ಲದೆ ಹೋದ್ರೆ ಮಹಾಭಾರತ ಎಷ್ಟು ಜನ ನೋಡ್ತಾರೆ? ಭಾಗ್ಯ ಇಲ್ಲದೆ ಹೋದ್ರೆ ಹೀಗೊಂದು ವೇದಾಂತದ ಮಾರ್ಗ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಾಗತ್ತೆ? ಹೀಗಾಗಿ ನಾನು ಕಷ್ಟ ಸಿಗೋದು. ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ನನ್ನನ್ನು ಪಡೆಯಲಾಗುವುದಿಲ್ಲ. ನಿಜವಾಗಿಯೂ ನಾನು ಜೀವ. ಅಹಂ ಹಿ ಜೀವ ಸಂಜ್ಞೋ ವೈ ಮೈ ಜೀವ ಸಮಾಹಿತ. ನನ್ನಲ್ಲಿ ಜೀವನ ಆವೇಶ ಇದೆ. ನೀನು ಅಂದ್ಕೊಳ್ಬೇಡ ಸಿಗೋದು ಸುಲಭ ದೇವರು ಅಂತ, ಜೀವ ಸುಲಭ ಅಂತ ಅಂದುಕೊಳ್ಬೇಡ. ನಾನು ಎಲ್ಲೆಡೆ ಇದ್ದೇನೆ, ಆದರೆ ಎಲ್ಲ ನಾಶ ಆದಾಗ ನಾನು ನಾಶ ಆಗೋದಿಲ್ಲ. ನನ್ನ ಅನುಗ್ರಹದಿಂದ ಹಿರಣ್ಯಗರ್ಭ ಸೃಷ್ಟಿ ಮಾಡ್ತಾನೆ. ನೋಡು, ನನ್ನ ಬಲಗಡೆ ರುದ್ರರೆಲ್ಲ ಇದ್ದಾರೆ. ಇದೋ ನೋಡು, ನನ್ನ ಎಡಗಡೆ 12 ಆದಿತ್ಯರಿದ್ದಾರೆ. ಮುಂದೆ ಅಷ್ಟವಸುಗಳಿದ್ದಾರೆ. ನಾಸತ್ಯ ದಸರರೆಲ್ಲ ಇದ್ದಾರೆ, ಅಶ್ವದೇವತೆಗಳು. ಎಲ್ಲ ಪ್ರಜಾಪತಿಗಳನ್ನು ನೋಡು, ಸಪ್ತ ಋಷಿಗಳು, ಯಜ್ಞಾಭಿಮಾನಿಗಳು, ಪಶ್ವಾಭಿಮಾನಿಗಳು, ಸೃಕ್ ಓಷಧ್ಯಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಲಕ್ಷ್ಮೀದೇವಿ, ಕೀರ್ತಿ. ಈ ಲಕ್ಷ್ಮೀದೇವಿಯ ರೂಪಗಳೆಲ್ಲ ನನ್ನ ಸುತ್ತಲೂ ಇದೆ. ವೇದ ನಮ್ಮ ತರಂ ಪಶ್ಯ, ವೇದ ಮಾತೆಯಾದ ಲಕ್ಷ್ಮಿಯನ್ನ ನೋಡು, ಸರಸ್ವತಿ ಇದ್ದಾಳೆ. ಧ್ರುವನನ್ನ ನೋಡು, ಧ್ರುವನು ನನ್ನಲ್ಲಿ ಇದ್ದಾನೆ. ಪಿತೃಗಣಗಳು ನನ್ನಲ್ಲಿ ಇವೆ. ಇನ್ನು ಪಿತೃಗಣಗಳು ನನ್ನಿಂದ ಆನಂದವನ್ನು ಪಡುತ್ತವೆ.
ನಾನು ಹಯಗ್ರೀವ ರೂಪನಾಗಿ ಸಮುದ್ರದಲ್ಲಿ ಇದ್ದೇನೆ. ಬಡವಾಗ್ನಿ ಅಂತ ನನ್ನನ್ನು ಕರೀತಾರೆ. ನಾನು ಜಗತ್ತನ್ನು ಸೃಷ್ಟಿ ಮಾಡಿದ್ದು. ಬ್ರಹ್ಮ ನನ್ನ ಮಗ. ಬ್ರಹ್ಮದೇವರ ಒಂದು ಮರ್ಯಾದೆ ಏನಿದೆ ಅಂದ್ರೆ ಇದು ಇಷ್ಟು ಮಿತಿ, ಈ ಜನರಿಗೆ ಇಷ್ಟು ಮಿತಿ ಅಂತ ನಾನು ಬ್ರಹ್ಮದೇವರ ಮೂಲಕ ಈ ಲೋಕಕ್ಕೆ ಸ್ಥಾಪನೆ ಮಾಡಿದ್ದೇನೆ. ಬ್ರಹ್ಮದೇವರು ಹೇಳಿದ್ದು ಪ್ರಮಾಣ ಎಷ್ಟು ಮಿತಿ ಅಂತ. ಪ್ರಾದುರ್ಭಾವಗತಶ್ಚಾಹಂ ಸುರಕಾರ್ಯೇಷು ಸರ್ವದಾ. ದೇವತೆಗಳಿಗಾಗಿ ಅವತಾರಗಳನ್ನು ತಾಳುತ್ತೇನೆ. ಆ ಅವತಾರಗಳಲ್ಲಿ ವಿದ್ಯೆಯನ್ನು ಕೊಟ್ಟ ರೂಪ ಕಪಿಲ ರೂಪ. ಯೋಗವನ್ನು ಕೊಟ್ಟಿದ್ದು ನಾನು ಕಪಿಲ ರೂಪದಲ್ಲಿ. ಅದನ್ನು ಸಾಂಖ್ಯ ಅಂತ ಕರೀತಾರೆ. ಪ್ರಳಯ ಕಾಲದಲ್ಲಿ ಇದೇ ಜ್ಞಾನದಿಂದ ಕೂಡಿ ಸುಖವಾಗಿ ತಿರುಗುತ್ತಾ ಇರ್ತೇನೆ. ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಜ್ಞಾನ ನಾಶ ಆಗಿರುತ್ತೆ, ನನಗೊಬ್ಬನಿಗೆ ಮಾತ್ರ ನಾಶ ಆಗಿರಲ್ಲ. ಮತ್ತೆ ಪ್ರಳಯ ಕಾಲ ಮುಗಿದ ಮೇಲೆ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ. ಆ ಪ್ರದ್ಯುಮ್ನ ವಾಸುದೇವ ರೂಪದಿಂದ ಸಂಕರ್ಷಣ ಅನ್ನುವ ನನ್ನ ರೂಪವನ್ನು ಸೃಷ್ಟಿ ಮಾಡ್ತೇನೆ. ಆ ಸಂಕರ್ಷಣನಿಂದ ಪ್ರದ್ಯುಮ್ನನಿಂದ ಅನಿರುದ್ಧ, ಈ ರೀತಿ 4 ರೂಪಗಳು ಸೃಷ್ಟಿಯಾಗ್ತವೆ. ಆ ಅನಿರುದ್ಧನಿಂದ ಬ್ರಹ್ಮದೇವರ ಸೃಷ್ಟಿಯಾಗತ್ತೆ. ಈ ರೀತಿ 4 ರೂಪಗಳಿಂದ ಸೃಷ್ಟಿ ಮಾಡಿ ಈ ಜಗತ್ತಿನ ಕಜ್ಜವನ್ನ ಕಾರ್ಯಭಾರವನ್ನು ಮತ್ತೆ ಮುನ್ನಡೆಸ್ತೇನೆ ಅಂತ ಹೇಳುವಲ್ಲಿಗೆ 326ನೇ ಅಧ್ಯಾಯ. ಇದನ್ನ ಕೇಳಿದ ಮೇಲೆ ನಾರದರು ಹೇಳಿದ್ರು, ಕೇಶು ಕೇಶು ಚ ಭಾವೇಶು ತ್ವಂ ದ್ರಷ್ಟವ್ಯೋ ಮಹಾಪ್ರಭೋ. ಯಾವ ಯಾವ ಭಾವದಲ್ಲಿ ನಿನ್ನನ್ನು ನೋಡಬೇಕು ಅಂತ, ಹೇಗೆ ಹೇಗೆ ನಿನ್ನನ್ನು ನೋಡಬೇಕು ಅಂತ. ಆಗ ದೇವರು ಹೇಳ್ತಾರೆ, ಶೃಣು ನಾರದ ತತ್ವೇನ ಪ್ರಾದುರ್ಭಾವಾನ್ ಮಹಾಮುನೇ. ನನ್ನ ಅವತಾರಗಳನ್ನು ನೋಡು ನೀನು. ಪೂರ್ವಂ ಮೀನೋ ಭವಿಷ್ಯಾಮಿ. ಬಹಳ ಹಿಂದೆ ಮೀನಾಗಿದ್ದೆ, ಮತ್ಸ್ಯಾವತಾರವನ್ನು ತಳೆದು ಲೋಕಾನ್ ವೇದಾನ್ ಧರಿಷ್ಯಾಮಿ ಮಜ್ಜಮಾನಾನ್ ಮಹಾರ್ಣವೇ. ಲೋಕವನ್ನು ಧರಿಸಿದೆ, ವೇದವನ್ನು ಹೊತ್ತೆ. ವೇದವನ್ನು ಕೊಟ್ಟ ರೂಪ ಮತ್ಸ್ಯರೂಪ. ದ್ವಿತೀಯಂ ಕೂರ್ಮ ರೂಪಂ ಮೇ ಹೇಮಕೂಟ ನಿಭಂ ಸುತ. 2ನೆಯ ರೂಪ ಕೂರ್ಮ ರೂಪ, ಮಂದರ ಪರ್ವತವನ್ನು ಹೊತ್ತು ನಿಂತೆ. ಮಗ್ನಾಂ ಮಹಾರ್ಣವೇ ಘೋರೆ ಭಾರಾಕ್ರಾಂತಾಮಿಮಾಂ ಪುನಃ ಧಾರಯಿಷ್ಯಾಮಿ ವಸುಧಾಂ ವಾರಾಹಂ ರೂಪಮಾಸ್ಥಿತಃ. ಕಕ್ಷೆ ತಪ್ಪಿ ಬಿದ್ದ ಭೂಮಿಯನ್ನ ಎಲ್ಲ ಜನರ ಹಿತಕ್ಕಾಗಿ ವರಾಹ ರೂಪವನ್ನು ತಾಳಿದೆ. ಸುರಕಾರ್ಯೇಣ ವೈತೇನ ಯಜ್ಞಜ್ಞೋದಿತಿ ನಂದನಃ. ಆಮೇಲೆ ಬಲಿಯನ್ನ ಮಿತಿಮೀರದಂತೆ ತಡೆಯಲಿಕ್ಕಾಗಿ ನಾನು ಅದಿತಿಯಲ್ಲಿ ವಾಮನನಾದೆ. ಜಟೀ ಭೂತ್ವಾ ಯಜ್ಞಸದಃ ಸ್ತೂಯಮಾನೋ ದ್ವಿಜೋತ್ತಮ. ಜಟಾಮಂಡಲ ವೇಷಧಾರಿಯಾಗಿ ಬಲಿಯನ್ನ ಅನುನಯಿಸಿ ಆಮೇಲೆ ದಾನವನ್ನು ತೆಗೆದುಕೊಳ್ತಾ 3 ಹೆಜ್ಜೆಗಳಿಂದ 3 ಲೋಕವನ್ನು ಅಳೆದು ನಿಂತೆ. ಆಮೇಲೆ ರಾಜ್ಯವನ್ನು ಕೊಡ್ತೇನೆ ಇಂದ್ರನಿಗೆ. ಆಮೇಲೆ ತ್ರೇತಾಯುಗ ಬಂದಾಗ ಜಮದಗ್ನಿಯ ಮಗ ರಾಮನಾಗುತ್ತೇನೆ. ಕ್ಷತ್ರಿಯರನ್ನು ನಾಶ ಮಾಡ್ತೇನೆ. ಆಮೇಲೆ ತ್ರೇತಾಯುಗ ಮತ್ತೆ ದ್ವಾಪರ ಯುಗದ ನಡುವೆ ಸಂಧಿಕಾಲದಲ್ಲಿ ರಾಮೋ ದಾತರಥಿ ಪೂರ್ವಂ ಭವಿಷ್ಯಾಮಿ ಜಗತ್ಪತಿ. ನಾನು ರಾಮನಾಗುತ್ತೇನೆ. ಆಮೇಲೆ ರಾವಣನನ್ನ ಕೊಂದು ವಿಭೀಷಣಾಯ ದಾಸ್ಯಾಮಿ
ರಾಜ್ಯಂ ತಸ್ಯ ಯಥಾಕ್ರಮಂ, ವಿಭೀಷಣನಿಗೆ ರಾಜ್ಯಭಾರವನ್ನ ಕೊಡುತ್ತೇನೆ. ಮತ್ತೆ ದ್ವಾಪರ ಯುಗದ ಕಡೆಯಲ್ಲಿ ಕಲಿಯುಗ ಶುರು ಆಗುವಾಗ 28ನೆಯ ದ್ವಾಪರ ಯುಗದಲ್ಲಿ ನಾನು ಮಧುರಾಯಾಂ ಕಂಸಹೇತೋ ವಾಸುದೇವೇತಿ ನಾಮತಃ, ಮಧುರೆಯಲ್ಲಿ ವಾಸುದೇವನಾಗಿ ಬರ್ತೇನೆ. ರಾಮನಲ್ಲಿ ನನ್ನ ವಿಶೇಷ ಸನ್ನಿಧಾನ ಇರುತ್ತೆ. ಶತ್ರುಗಳನ್ನು ಕೊಂದು ಕುಶಸ್ಥಲೀಂ ಕರಿಷ್ಯಾಮಿ, ದ್ವಾರಕೆಯನ್ನು ನಿರ್ಮಾಣ ಮಾಡುತ್ತೇನೆ. ನೃಗ ಅಂತನ್ನುವ ಒಬ್ಬ ರಾಜ, ಅವನೇನು ಮಾಡಿದ, ಉಡವಾಗಿ ಹೋದ. ಅದರ ಕಥೆ ನಿಮಗೆ ಇದು ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಬರುತ್ತೆ. ಆ ನೃಗ ಅಂತನ್ನುವ ರಾಜನನ್ನ ಶಾಪದಿಂದ ಬಿಡುಗಡೆ ಮಾಡುತ್ತೇನೆ. ಆಮೇಲೆ ಅನಿರುದ್ಧನಿಗಾಗಿ ಬಾಣನ ಪಟ್ಟಣ ಶೋಣಿತಪುರಕ್ಕೆ ಹೋಗಿ ಶಂಕರನನ್ನ ಸೋಲಿಸಿ, ಬಾಣನನ್ನೂ ಸೋಲಿಸಿ, ಆಮೇಲೆ ಉಷೆಯನ್ನ ಕರ್ಕೊಂಡು ಬರ್ತೇನೆ. ಕಂಸನನ್ನ, ಕೇಶಿಯನ್ನ, ಅರಿಷ್ಟನೇಮಿಯನ್ನ, ಚಾಣೂರ, ಮುಷ್ಟಿಕ, ಅರಿಷ್ಟ ಅಂತ ಅವನ ಹೆಸರು, ಅರಿಷ್ಟನನ್ನ, ಚಾಣೂರ, ಮುಷ್ಟಿಕ, ಪ್ರಲಂಬ, ಧೇನುಕ, ವೃಷಭಾಸುರ, ಕಾಳಿಯ, ಇವರೆಲ್ಲರನ್ನ ನಿಗ್ರಹಿಸುತ್ತೇನೆ. ಗೋಕುಲದಲ್ಲಿ ಹಸುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ 7 ರಾತ್ರಿ ನಿರಂತರವಾಗಿ ಮಳೆ ಸುರಿಯುವಾಗ ಬೆಟ್ಟವನ್ನು ಹಿಡಿದು ನಿಲ್ತೇನೆ. ಇಂದ್ರನ ಜೊತೆಗೆ ಸಂವಾದ ಮಾಡುತ್ತೇನೆ. ಕಾಲಯವನನ್ನ ಸೋಲಿಸುತ್ತೇನೆ. ಜರಾಸಂಧನನ್ನ. ಮಮ ಬುದ್ಧಿ ಪರಿಸ್ಪಂದಾತ್ ವಧಸ್ತಸ್ಯ ಭವಿಷ್ಯತಿ. ಆಮೇಲೆ ನನ್ನ ಬುದ್ಧಿಯಿಂದಾಗಿ ದೊಡ್ಡ ಕುರುಕ್ಷೇತ್ರ ಯುದ್ಧ ಆಗತ್ತೆ. ದುರ್ಯೋಧನಾನುರಾಗದಿಂದ, ಯುಧಿಷ್ಠಿರನ ಗುಣದಿಂದ ಆಕೃಷ್ಟರಾಗಿ ಬಂದ ದೈತ್ಯರೊಡನೆ ಇದು ರಾಜರ ಪಕ್ಷದಲ್ಲಿ ಯುದ್ಧ ಆಗತ್ತೆ. ಈ ರೀತಿ ಭಾರಾವತರಣವನ್ನು ಮಾಡಿ ಕುಂತಿ ಪುತ್ರ ಯುಧಿಷ್ಠಿರ ರಾಜ್ಯಭಾರ ಮಾಡ್ತಾನೆ. ನನ್ನ ಕರ್ಮಗಳನ್ನ ಇದಮಿತ್ತಮ್ಮಂತ ಇಷ್ಟೇ ಅಂತ ಹೇಳಲಿಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ. ಮತ್ತೆ ಕಲಿಯುಗಸ್ಯಾದವು ಭೂತ್ವಾ ರಾಜತರುಂ ಶ್ರುತಃ ಭಾಷಯಾ ಮಾಗಧೇನೈವ ಧರ್ಮರಾಜಗೃಹೇ ವಸನ್. ನಾನು ಮಗಧದಲ್ಲಿ ಅವತಾರ ಮಾಡುತ್ತೇನೆ. ಬುದ್ಧ ಅಂತ ನನ್ನನ್ನು ಕರೀತಾರೆ. ಕಾಷಾಯ ವಸನವನ್ನು ಧರಿಸಿ, ತಲೆಯನ್ನು ಬೋಳಿಸಿಕೊಂಡು, ಬಿಳಿಯಾದ ಮೈಯವನಾಗಿ, ಶುದ್ಧೋಧನನ ಮಗನಾಗಿ ಬುದ್ಧ ಅಂತ ಕರೆಸಿಕೊಂಡು ಮನುಷ್ಯರಿಗೆ ಮೋಹಗೊಳ್ಳುವಂತೆ ಮಾಡುತ್ತೇನೆ. ಶೂದ್ರಾಶಾದ್ರೇಷು ಬುದ್ಧಂತೆ ಮಯಿ ಬುದ್ಧತ್ವಮಾಗತೆ. ಆಮೇಲೆ ನಾನು ಬುದ್ಧನಾದ ಮೇಲೆ ಅಯೋಗ್ಯರೆಲ್ಲ ಸನ್ಯಾಸಿಗಳಾಗ್ತಾರೆ. ಎಲ್ಲ ಮನುಷ್ಯರು ಕೂಡ ನಾವು ಬೌದ್ಧರು ಅಂತ ಹೇಳಿ ತಲೆಬೋಳಿಸಿಕೊಳ್ಳುತ್ತಾರೆ. ಅನಧ್ಯಾಯ ಭವಿಷ್ಯಂತಿ ವಿಪ್ರಾಶ್ಚ ಅಗ್ನಿ ವಿವರ್ಜಿತಾ. ಬ್ರಾಹ್ಮಣರೆಲ್ಲ ವೇದಾಧ್ಯಯನವನ್ನು ಬಿಡುತ್ತಾರೆ. ಬ್ರಾಹ್ಮಣರ ಪತನ ಶುರು ನಾನು ಬುದ್ಧ ಆದಮೇಲೆ. ಬ್ರಾಹ್ಮಣರ ಪತನ ಶುರು, ಬಹಳ ಜನ ಅಂತ ಅರ್ಥ. ಹಾಗೆ ಅಗ್ನಿಹೋತ್ರವನ್ನ ಬಿಡುತ್ತಾರೆ. ಗುರುಪೂಜೆಯನ್ನು ಮಾಡೋದಿಲ್ಲ. ತಂದೆ, ಮಕ್ಕಳು, ಸೊಸೆ, ಮಿತ್ರರು, ಕಲತ್ರರು ಎಲ್ಲ ಉಲ್ಟಾ ಉಲ್ಟಾ ಆಗತ್ತೆ. ಶ್ರುತಿ ಸ್ಮೃತಿಗಳಿಗೆ ಪ್ರಾಮಾಣ್ಯ ನಾಶ ಆಗತ್ತೆ. ಕಲಿಯುಗದಲ್ಲಿ ವರ್ಣ ಸಾಂಕರ್ಯ, ಜಾತಿಯ ಸಾಂಕರ್ಯ ಉಂಟಾಗತ್ತೆ. ಅಶುದ್ಧರಾಗ್ತಾರೆ. ನ್ಯಾಯದಂತೆ ಇರೋದನ್ನ ಮಾತನಾಡ್ತಾರೆ. ನ್ಯಾಯ ಗೊತ್ತೇ ಆಗಲ್ಲ ಅವರಿಗೆ. ನ್ಯಾಯಚ್ಛಲ ವಿಭಾಷಿಣ ಕಲಿಯುಗದ ಸಮಸ್ಯೆ. ನ್ಯಾಯದಂತೆ ಇರುತ್ತೆ, ನ್ಯಾಯ ಆಗಿರಲ್ಲ. ಅದರಲ್ಲೇ ನೋಡಿದ್ರೆ ವಿರುದ್ಧ ಆಗೋಗಿರುತ್ತೆ. ಧರ್ಮವನ್ನ ಬಿಡುತ್ತಾರೆ.
ಅದರಿಂದಾಗಿ ಈ ತರಹದ ಧೂರ್ತರು ಮೊದಲಾದವರನ್ನ, ವಿಶೇಷತಃ ಬೌದ್ಧರನ್ನ ದೂರ ಇಡಬೇಕು. ಅವರೆಲ್ಲ ಯೋಗ್ಯರಲ್ಲ, ಪ್ರಾಮಾಣಿಕರಲ್ಲ. ಹೀಗೆ ಇಡೀ ಜಗತ್ತು ಕೊಲ್ಯಾಪ್ಸ್ ಆಗುವಾಗ ನಾನು ವಿಷ್ಣು ಯಶಸ್ಸನ್ನುವ ಬ್ರಾಹ್ಮಣನ ಮಗನಾಗಿ ಕಲ್ಕಿಯಾಗ್ತೇನೆ. ಯಾಜ್ಞವಲ್ಕ್ಯರು ಅಲ್ಲಿ ಇರ್ತಾರೆ. ಎಲ್ಲ ಬ್ರಾಹ್ಮಣರು ನನ್ನ ಬೆನ್ನಿಗೆ ನಿಲ್ತಾರೆ. ಹೀಗೆ ಬುದ್ಧನಾಗಿ ಮಾಡಿದ ಸಮಸ್ಯೆಯನ್ನ ಕಲ್ಕಿಯಾಗಿ ನಾನೇ ಪರಿಹಾರ ಮಾಡುತ್ತೇನೆ. ಸ್ಪಷ್ಟವಾಗಿ ದೇವರು ಇಲ್ಲಿ ನಾನು ಬುದ್ಧನಾಗಿದ್ದೇನೆ ಅಂತ ಹೇಳುತ್ತಾನೆ. ಮಹಾಭಾರತದ ಈ ಅಧ್ಯಾಯದಲ್ಲಿ 327ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕೃಷ್ಣಾವತಾರ ಆದಮೇಲೆ ನಾನು ಬುದ್ಧನಾಗುತ್ತೇನೆ. ಅದಕ್ಕೆ ಬುದ್ಧಾರ್ಪಣಮಸ್ತು ಅಂತ ಯಾಕೆ ಹೇಳುವಲ್ಲ? ಬುದ್ಧಾರ್ಪಣಮಸ್ತು ಅಂತ ಯಾಕೆ ಹೇಳುವಲ್ಲ ಅಂದ್ರೆ ಅದನ್ನು ಉಪಾಸನೆ ಮಾಡುವ ಯೋಗ್ಯತೆ ನಮಗಿಲ್ಲ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಕೃಷ್ಣಾರ್ಪಣಮಸ್ತು ಅಂತ ಯಾಕೆ ಹೇಳ್ತಾರೆ ಅಂತ. ಕೃಷ್ಣ ತತ್ಕುರುಷ್ವ ಮದರ್ಪಣಂ ಅಂತ ಹೇಳಿದ್ದಾನೆ. ಯಜ್ಜುಹೋಸಿ ದದಾಸಿಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕೃಷ್ಣ ಕೈ ಎತ್ತಿದ್ದಾನೆ ನನಗೆ ಅರ್ಪಣೆ ಮಾಡುವಂತ, ಅದರಿಂದಾಗಿ ನಾವು ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು ಅಂತ. ಇದು ಯಾವ ಲಾಜಿಕ್ಕೋ ನನಗೆ ಅರ್ಥ ಆಗಲ್ಲ. ನನ್ನ ತಮಾಷೆ ಮಾಡಿರ್ಬೇಕು ಅವರು. ನಮ್ಮ ಯುಗಕ್ಕೆ ಹತ್ತಿರವಾದ ರೂಪದಲ್ಲಿ ದೇವರ ಆರಾಧನೆ ಮಾಡುವುದು ಸಿದ್ಧ ಅಷ್ಟೆ. ಎಲ್ಲ ಸುಮ್ಮನೆ ಏನೋ ತಮಾಷೆ ಮಾಡ್ತಾ ಇರ್ತಾರೆ. ಹಾಗಲ್ಲಪ್ಪ ಅದಿರೋದು. ಹೀಗಾಗಿ ಲೋಕ ಕಾರ್ಯಾಣಿ ಕೃತ್ವಾಚ ಪುನಃಸ್ವಾಂ ಪ್ರಕೃತಿಂ ಗತಾಃ. ನಾನು ಕಲ್ಕಿ ಆಗ್ತೇನೆ. ಬುದ್ಧನಾಗಿ ಏನು ಜಗತ್ತು ಬದಲಾಯಿತು, ಆ ಬದಲಾದ ಜಗತ್ತಿಗೆ ಸಾಧನೆಗೆ ಅವಕಾಶ ಕೊಟ್ಟು ಮತ್ತೆ ಅದನ್ನು ಸರಿ ಮಾಡಬೇಕಲ್ಲ, ಸಜ್ಜನರಿಗೆ ಒಳಿತಾಗುವಂತೆ ಮಾಡಬೇಕಲ್ಲ. ಅದಕ್ಕೆ ವಿಷ್ಣು ಯಶಸ್ಸನ್ನುವ ಬ್ರಾಹ್ಮಣನ ಮಗನಾಗಿ ಕಲ್ಕಿಯಾಗಿ ಬರ್ತೇನೆ. ಎಲ್ಲ ಪಾಷಂಡರು ಮ್ಲೇಚ್ಛರನ್ನೆಲ್ಲ ನಾಶ ಮಾಡುತ್ತೇನೆ. ಸುಮಾರು ಜನ ಪಾಷಂಡಿಗಳನ್ನು ನಾಶ ಮಾಡುತ್ತೇನೆ. ಮತ್ತೆ ಯಜ್ಞದಲ್ಲಿ ರತನಾಗುತ್ತೇನೆ. ಹಂಸ, ಹಯಗ್ರೀವ ಮೊದಲಾದ ನನ್ನ ರೂಪಗಳು ಬರ್ತವೆ. ಒಂದು ತಿಳ್ಕೊಳ್ಳಿ, ಯದಾ ಚೈವ ಶ್ರುತಿರ್ನಷ್ಟ ತದಾ ಪ್ರತ್ಯಾಹೃತಾಮಯ. ಯಾವಾಗ ವೇದ ಕಣ್ಮರೆಯಾಯಿತೋ ಆಗ ನಾನು ಬಂದು ರಕ್ಷಣೆ ಮಾಡಿದ್ದೇನೆ. ಕಳೆದು ಹೋದ ವೇದವನ್ನು ಮರಳಿ ತಂದಿದ್ದೇನೆ. ಸವೇದ ಸಶ್ರುತೀಕಾಶ್ಚ ಕೃತಾ ಪೂರ್ವಂ ಕೃತೇ ಯುಗೆ ಅತಿಕ್ರಾಂತ ಪುರಾಣೇಶು ಶ್ರುತಾಸ್ತೆ ಯದಿವಾ ಕ್ವಚಿತ್. ವೇದ, ಶ್ರುತಿ ಎಲ್ಲವೂ ಕೂಡ ಕಣ್ಮರೆಯಾಗಿದ್ದನ್ನು ಮರಳಿ ತಂದಿದ್ದೇನೆ. ಬಹಳ ಅವತಾರಗಳು ಕಳೆದು ಹೋಗಿವೆ. ನಿಮ್ಮ ಕಿವಿಗೆ ಆ ಹತ್ತಿರದ ಪುರಾಣದಲ್ಲಿ ಏನಿರುತ್ತೆ, ಹತ್ತಿರದ ಕಾಲದಲ್ಲಿ ಯಾವ ಒಂದು ಅವತಾರ ಆಗತ್ತೆ, ಅದು ವಿಸ್ತಾರವಾಗಿ ತೋರುತ್ತೆ. ನನ್ನ ಎಲ್ಲ ಪ್ರಾದುರ್ಭಾವಗಳು ಲೋಕ ಕಾರ್ಯಾಣಿ ಕೃತ್ವಾಚ ಪುನಃಸ್ವಾಂ ಪ್ರಕೃತಿಂ ಗತಾಃ. ಎಲ್ಲ ಲೋಕದ ಕಾರ್ಯಗಳನ್ನು ಮುಗಿಸಿ ಮತ್ತೆ ತಮ್ಮ ಮೂಲ ರೂಪವನ್ನು ಸೇರುತ್ತವೆ. ಇದನ್ನ ಎಲ್ಲವನ್ನ ಹೇಳಿದ್ದೇನೆ. ಪುರಾಣದ ಬಗ್ಗೆ, ರಹಸ್ಯದ ಬಗ್ಗೆ ಎಲ್ಲವನ್ನ ಹೇಳಿದ್ದೇನೆ. ಏತಾವದುಕ್ತ್ವಾ ವಚನಂ ತತ್ರೈವಾಂತರಧೀಯತಾ. ಈ ರೀತಿಯಾಗಿ ದೇವರು ನಾರದರಿಗೆ ತನ್ನ ಬಗೆಗೆ ಉಪದೇಶ ಮಾಡಿ ಕಣ್ಮರೆಯಾದ. ನಾರದರು ಕೂಡ ಈ ಅನುಗ್ರಹವನ್ನು ಪಡೆದು ನರನಾರಾಯಣರ ಬಳಿಗೆ ಮತ್ತೆ ತೆರಳಿದ. ಈ ರಹಸ್ಯವನ್ನ
ಪಂಚರಾತ್ರದ ಮೂಲಕ ಇಟ್ಟ. ಸಾಂಖ್ಯಯೋಗ ಕೃತಾಂತೇನ ಪಂಚರಾತ್ರಾನುಶಬ್ದಿತಂ. ಸಾಂಖ್ಯ ಮತ್ತೆ ಯೋಗ ಅನ್ನುವ ಹೆಸರಿನಿಂದ ಪಂಚರಾತ್ರದಲ್ಲಿ ಕೊಟ್ಟದ್ದು. ಈ ಪಂಚರಾತ್ರದಲ್ಲಿ ಹೇಳಿದ್ದನ್ನೇ ಗೀತೆಯಲ್ಲಿ ಸಂಕ್ಷೇಪವಾಗಿ ಸಂಗ್ರಹವಾಗಿ ಕೊಟ್ಟದ್ದು. ಪಂಚರಾತ್ರಾತ್ಮಕಂ ಜ್ಞಾನಂ ವ್ಯಾಸೋದಾತ್ ಪಾಂಡವೇಶು ತತ್ ಅಂತ ಹೇಳಿ ಮಧ್ವಾಚಾರ್ಯರು 4ನೆಯ ಅಧ್ಯಾಯದಲ್ಲಿ ನಿರೂಪಣೆ ಮಾಡುತ್ತಾರೆ. ಹೀಗೆ ನಾರಾಯಣ ಹೇಳಿದ ಒಂದು ಸಂಗತಿಯನ್ನ ನಾರದರು ನನಗೆ ಹೇಳಿದರು, ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹೀಗಾಗಿ ಪಂಚರಾತ್ರ ಪ್ರಮಾಣ. ಆದರೆ ಶಂಕರರು ಮೊದಲಾದವರೆಲ್ಲ ಪಂಚರಾತ್ರ ಪ್ರಮಾಣ ಅಲ್ಲ ಅಂದ್ರು. ಬ್ರಹ್ಮಸೂತ್ರದಲ್ಲಿ ಒಂದು ಬರುತ್ತೆ, ಉತ್ಪತ್ಯ ಸಂಭವಾತ್ ಅಂತ ಒಂದು ಸೂತ್ರ. ಆ ಉತ್ಪತ್ಯ ಸಂಭವಾತ್ ಅನ್ನುವ ಸೂತ್ರ ಇರೋದು ಕೇವಲ ಹೆಣ್ಣಿನಿಂದ ಉತ್ಪತ್ತಿ ಆಗೋದಿಲ್ಲ. ಬೇಕಾದ್ರೆ ಕೇವಲ ಗಂಡಿನಿಂದ ಉತ್ಪತ್ತಿ ಆಗತ್ತೆ, ಕೇವಲ ಹೆಣ್ಣಿನಿಂದ ಉತ್ಪತ್ತಿ ಆಗಲ್ಲ ಅನ್ನೋ ಒಂದು ಸಂಗತಿಯನ್ನ ಹೇಳಿ ಅದರಿಂದಾಗಿ ಶಾಕ್ತ ಮತ ಅಸಂಗತ ಅಂತ ಹೇಳುವಂತಹ ಮಾತು ಇರೋದು. ಆದರೆ ಅದನ್ನ ಬಲಾತ್ಕಾರವಾಗಿ ಪಂಚರಾತ್ರ ಅನ್ನೋದು ಅಪ್ರಮಾಣ ಅಂತ ಶಂಕರರು ಹೇಳಿದ್ರು. ಹೌದಾ? ಪಂಚರಾತ್ರ ಅಪ್ರಮಾಣನ ಅಂದ್ರೆ ಇಲ್ಲ, ಪಂಚರಾತ್ರದಲ್ಲಿರುವ 4 ವಾಕ್ಯ ಮಾತ್ರ ಅಪ್ರಮಾಣ, ಉಳಿದದ್ದೆಲ್ಲ ಪ್ರಮಾಣ ಅಂದ್ರು. ಇನ್ನು ರಾಮಾನುಜರು ಪಂಚರಾತ್ರ ಪ್ರಮಾಣ ಅಂತಂದ್ರು. ಆದರೆ ಪಂಚರಾತ್ರದ ಶುದ್ಧ ಪಾಠ, ಪಂಚರಾತ್ರದ ಅನೇಕ ಸಂಹಿತೆಗಳನ್ನು ನಿರ್ಣಯ ಮಾಡೋದು ಹೇಗೆ, ಇವುಗಳನ್ನೆಲ್ಲ ಅವರು ಹೇಳಲಿಲ್ಲ. ಆದರೆ ಆಚಾರ್ಯರು ಪಂಚರಾತ್ರದ ಪ್ರಾಚೀನವಾದ ಸಂಹಿತೆಯನ್ನು ಪಡೆಯುವ ಕ್ರಮ ಹೇಗೆ, ಪಂಚರಾತ್ರವನ್ನ ಯಾವ ರೀತಿ ಚಿಂತಿಸಬೇಕು, ಇದೆಲ್ಲವನ್ನ ಅವರ ಗೀತಾಭಾಷ್ಯ ಗೀತಾ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿಕೊಟ್ರು. ಅದರಿಂದ ಕೇವಲ ಸ್ಟೇಟ್ಮೆಂಟ್ ಪಂಚರಾತ್ರ ಪ್ರಮಾಣ ಹೇಗೆ ಹೇಗೆ ಹೀಗೆ ಅಲ್ಲ. ಈಗ ಪಂಚರಾತ್ರ ಇಟ್ ಇಸ್ ಕಂಟಾಮಿನೇಟೆಡ್, ಹೌ ಟು ಕರೆಕ್ಟ್, ಆಚಾರ್ಯರು ಮೆಥಡಾಲಜಿಯನ್ನು ಕೊಟ್ಟರು. ಹೀಗೆ ಮಧ್ವರು ಕೊಟ್ಟಷ್ಟು ಯಾರೂ ಕೊಟ್ಟಿಲ್ಲ. ನಿಮಗೆ ಎಷ್ಟು ಪಂಚರಾತ್ರ ಸಂಹಿತೆಗಳು ಇವತ್ತು ಉಪಲಬ್ಧಿ ಇದೆ, ಮುದ್ರಿತ ಆಗಿರೋದು, ಮುದ್ರಿತ ಆಗದೇ ಇರೋದು, ಮುದ್ರಿತ ಆಗಿ ಕಣ್ಣಿಗೆ ಬೀಳದೇ ಇರೋದು, ಮುದ್ರಿತ ಆಗದೆ ಕಣ್ಣಿಗೆ ಬೀಳದೇ ಇರೋದು, ಮುದ್ರಿತ ಆಗಿ ಕಣ್ಣಿಗೆ ಬಿದ್ದಿರೋದು, ಮುದ್ರಿತ ಆಗದೆ ಕಣ್ಣಿಗೆ ಬಿದ್ದಿರೋದು, ಎಷ್ಟೆಲ್ಲ ಇದೆ. ಅದೆಲ್ಲವನ್ನ ಕರೆಕ್ಟ್ ಮಾಡುವ ಮೆಥಡ್ ಅನ್ನ ಆಚಾರ್ಯರು ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಅವರು ಎಲ್ಲವನ್ನು ಸ್ಪಷ್ಟವಾಗಿ ಹೇಳಲ್ಲ, ಒಂದು ದಾರಿ ತೋರಿಸಿ ಬಿಟ್ಟು ಬಿಡುತ್ತಾರೆ. ನಾವು ಅದನ್ನ ಆವೃತ್ತಿ ಮಾಡ್ತಾ ಒಂದು ಸರ್ತಿ ಒಂದೇ ಅರ್ಥವನ್ನ ಹೇಳಬೇಕು. ಯಾವತ್ತೂ ಕೂಡ ಒಂದು ಸರ್ತಿ ಒಂದರ್ಥ. 2ನೇ ಬಾರಿ ಚಿಂತನೆ ಮಾಡ್ತಾ ಇದ್ದಾಗ ಸಜ್ಜನರ ಜೊತೆಗೆ ಬೇರೆ ಆಯಾಮದಿಂದ ಹೇಳಬೇಕು. ಒಂದು ಸರ್ತಿ ಪೂರ್ತಿ ಓದಿ ಆದ ಮೇಲೆ, ಪೂರ್ತಿ ಅಂದ್ರೆ ಗ್ರಂಥತಃ ಪೂರ್ತಿ, ಆ ಭಾವವನ್ನ ಅನುಸಂಧಾನ ಮತ್ತೆ ಮತ್ತೆ ಮಾಡಲಿಕ್ಕೆ ಇಡೀ ಜೀವನ ಇದೆ. ಅದು ಕೇವಲ ಸಮಾಸಗಳ ಸರ್ಕಸ್ ಆಗಬಾರದು. ನಾವು ಬಹಳ ಅರ್ಥಗಳಿದೆ ಅಂತ ಹೇಳಿ ಬಹಳ ಪದಗಳನ್ನು ಹೇಳೋದು, ಆ ಪದಗಳನ್ನು ಒಡೆಯಲಿಕ್ಕೆ ಪ್ರಯತ್ನ ಪಡೋದು, ಅವೆಲ್ಲ ಬೇಡ, ಅದೆಲ್ಲ ಬೇಕಾಗಿಲ್ಲ. ಮತ್ತೆ ಮತ್ತೆ ನೋಡ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಆಯಾಮ ಇರೋದು ಗೊತ್ತಾಗತ್ತಪ್ಪ. ಅದಕ್ಕೆ ಕಷ್ಟಪಡಬೇಕಾಗಿಲ್ಲ, ನಾವು ಓದ್ತಾ ಇರಬೇಕು. ಅದು ಒಲಿದು ಬಂದ್ರೆ ಸುಖ. ಒಂದು ಮಾತಿದೆಯಲ್ಲ, ಕವಿತಾ ವನಿತಾ ಚೈವ ಸ್ವಯಮೇ ವಾಗತಾ ವರ ಅಂತ. ಕವಿತೆ ಆಗಲಿ ಹೆಣ್ಣಾಗಲಿ ತಾನಾಗಿ ಒಲಿದು ಬಂದ್ರೆ ಸುಖ ಅಂತ. ಹಾಗೆ ಬೇರೆ ಬೇರೆ ಅರ್ಥಗಳು ತಾನಾಗಿ ಒಲಿದು ಬರಬೇಕು, ಕಷ್ಟಪಡಬಾರದು. ಎದುರೇ ಇದ್ದವರಿಗೆ ಗಾಬರಿ ಆಗ್ಬೋದು, ಬಹಳ ಅರ್ಥ ಹೇಳಿದ್ದಾರೆ ಅಂತ. ಆದರೆ ಎದುರುಗಡೆ ಇರುವವರು ಇದನ್ನು ಆಸ್ವಾದನೆ ಮಾಡಲಿ ಅಂತ ಹೇಳಿ ಹೇಳುವವರಿಗೂ ಇರಬೇಕು ಒಂದು ಸ್ವಲ್ಪ. ಏನೂ ಅರ್ಥ ಆಗದೆ ಮಾತನಾಡ್ಲಿಕ್ಕೆ ಬರಲ್ವಾ? ಬರುತ್ತೆ. ಏನೂ ಅರ್ಥ ಆಗದಂತೆ 1 ಗಂಟೆ ಮಾತನಾಡಬಹುದು. ಒಂದೇನು, ಪ್ರತಿ ದಿವಸ ಹಾಗೆ ಮಾಡಿ ಗೊಂದಲ ಮಾಡಿ ಸಿಲುಕಿಸಿ ಏನು ನೆನಪು ಉಳಿಯದಂತೆ ಮಾಡಬಹುದು. ಅದಕ್ಕೆ ನಮಗೆ ನೆನಪಿನ ಶಕ್ತಿ ಇದ್ರೆ ಸಾಕು. ಅಲ್ಲ, ಒಂದರ್ಥವನ್ನ ಹೇಳಬೇಕು.
ಈ ರೀತಿ ನನಗೆ ಬ್ರಹ್ಮದೇವರ ಮೂಲಕ ಬಂದದ್ದು. ಅದಕ್ಕೆ ಯುಧಿಷ್ಠಿರ ಕೇಳಿದ, ಅಲ್ಲ, ಬ್ರಹ್ಮದೇವರ ಸಭೆಯಲ್ಲಿ ನಾರದರು ಹೇಳಿದರು ಅಂತ ಹೇಳಿದ್ರಲ್ಲ, ನಾರದರಿಗೆ ಗೊತ್ತಿರಲಿಲ್ವೇನು? ಬ್ರಹ್ಮದೇವ್ರಿಗೆ ಗೊತ್ತಿರಲಿಲ್ವೇನು? ನೀವು ಹೇಳಿದ್ದೇನು? ನಾರದರು ಇದನ್ನು ತಿಳಿದು ಶ್ವೇತದ್ವೀಪದಲ್ಲಿ ಪ್ರಕಟನಾದ ನಾರಾಯಣನಿಂದ ಈ ತತ್ವವನ್ನು ಕೇಳಿ ನಾರದರು ಬ್ರಹ್ಮದೇವರ ಸಭೆಯಲ್ಲಿ ಹೇಳಿದ್ದು ಅಂತ ಬ್ರಹ್ಮದೇವ್ರಿಗೆ ಗೊತ್ತಿರಲಿಲ್ವಾ? ಅದಕ್ಕೆ ಭೀಷ್ಮರು ಹೇಳಿದ್ರು, ಅಪ್ಪ, ಬ್ರಹ್ಮದೇವ್ರಿಗೆ ಗೊತ್ತಿದೆ. ಜಾನಾತಿ ದೇವ ಪ್ರವರಂ ಭೂಯ ಸರ್ವಾಧಿಕ ನೃಪ. ದೇವರು ಏನು ಅಂತ ಹೇಳಿ ಜೀವ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ತಿಳಿದವನು ಬ್ರಹ್ಮದೇವರು. ಆದರೆ ಏತ್ವನ್ಯೇ ಬ್ರಹ್ಮ ಸದನೆ ಸಿದ್ಧ ಸಂಘಾ ಸಮಾಹಿತಾ ತೇಭ್ಯಸ್ಯ ಶ್ರಾವಯಾಮಾಸ ಪುರಾಣಂ ವೇದ ಸಂಹಿತಂ. ಬ್ರಹ್ಮದೇವರಿಗೆಲ್ಲ ಹೇಳಿದ್ದು, ಬ್ರಹ್ಮದೇವರ ಸಭೆಯಲ್ಲಿ ಹೇಳಿದ್ದು ಅಂತ ಹೇಳಿದ್ದು. ಬ್ರಹ್ಮದೇವರ ಸಭೆಯಲ್ಲಿ ಇರುವ ಸಿದ್ಧರು, ಗಂಧರ್ವರು, ಇವರೆಲ್ಲ ದೇವತೆಗಳು ಇದ್ದಾರಲ್ಲ, ಅವ್ರಿಗೆಲ್ಲ ನಾರದರು ಅನುವಾದ ಮಾಡಿದ್ದು. ಅಂದ್ರೆ ಬ್ರಹ್ಮದೇವರು ಜೀವೋತ್ತಮ, ವಾಯುದೇವರು ಜೀವೋತ್ತಮ ಅಂತ ಹೇಳಿ ಮಹಾಭಾರತದಲ್ಲಿಯೇ ಇದೆ. ಮೂಲದಲ್ಲಿ ಇಲ್ಲದೆ ಇರೋದನ್ನ ಹೇಳಲೇ ಇಲ್ಲ ಆಚಾರ್ಯ. ನಾವು ಇಡೀ ಓದಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ, ಒಪ್ಕೊಳ್ತೇನೆ. ಮಹಾಭಾರತದ 1,00,000 ಶ್ಲೋಕಗಳಲ್ಲಿ ಹೀಗೆ ಒಂದು ಕಡೆಯಿಂದ ಬರ್ತಿದ್ದಾಗ ಇನ್ನೊಂದು ಕಡೆಯಿಂದ ಮರಿತಾ ಹೋಗುತ್ತೆ, ಅದು ಒಪ್ಕೊಳ್ತೇನೆ. ನಮ್ಮ ದೌರ್ಬಲ್ಯ ಅದು, ನಮ್ಮ ನೆನಪು. ನಾವು ಬಹಳ ಅಲ್ಪರು. ಆದರೆ ಸಾಧ್ಯವಾದಷ್ಟು ಮತ್ತೆ 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 ಚಿಂತನೆ ಮಾಡಬೇಕು. ಅಷ್ಟೇ, ಇದೊಂದೇ ಇರೋದು. ಮತ್ತೇನು ಮಾಡೋದು? ಆ ದೇವರಲ್ಲೇ ಕೇಳ್ಕೊಳ್ಬೇಕು, ನಮಗೆ ಪೂರ್ವಾಪರಗಳ ಅರಿವು ಬರಬೇಕು ಅಂತ. ಆಮೇಲೆ ಈ ನಾರದರು ಹೇಳಿದ್ದನ್ನ, ಬ್ರಹ್ಮಲೋಕದಲ್ಲಿ ಹೇಳಿದ್ದನ್ನ ಕೇಳಿದ ಸೂರ್ಯ 88,000 ಋಷಿಗಳು ಏನಿದ್ದಾರೆ ಅವರಿಗೆ ಹೇಳಿದ. ಋಷಿಗಳು ಮತ್ತೆ ದೇವತೆಗಳ ಸಂದರ್ಭದಲ್ಲಿ ಹೇಳಿದ್ರು. ಆ ದೇವತೆಗಳಿಗೆ ಹೇಳಿದ್ದನ್ನ ಅಸಿತ ದೇವಲ ಪಿತೃಗಳಿಗೆ ಹೇಳಿದ. ಈ ರೀತಿ ಪರಂಪರಾಗತವಾಗಿದ್ದನ್ನ ಶಂತನು ಕೇಳಿಸಿಕೊಂಡು ನಮ್ಮ ತಂದೆ ಶಂತನು ನನಗೆ ಹೇಳಿದ. ಪರಂಪರೆ ಹಾಗೆ ತಾನೆ ಬರೋದು. ತಥೋ ಮಯೈತಚ್ಛ್ರುತ್ವಾಚ ಕೀರ್ತಿತಂ ತವ ಭಾರತ. ನನ್ನ ಒಂದು ಪರಂಪರೆಯಲ್ಲಿ ನನ್ನ ಮುಂದಿನ ಜನರೇಷನ್ ಆಗಿರುವ ನಿಮಗೆ ನಾನಿದನ್ನು ಹೇಳ್ತಾ ಇದ್ದೇನೆ. ಇದು ಆರ್ಷೇಯ, ಋಷಿಗಳು ಕಂಡುಕೊಂಡದ್ದು, ಪರಂಪರಾಗತವಾಗಿ ಬಂದಿದೆ. ಇದನ್ನ ವಾಸುದೇವನ ಭಕ್ತರಲ್ಲದವರಿಗೆ ಹೇಳಬಾರದು, ದೇವರ ಭಕ್ತರಾದವರಿಗೆ ಹೇಳಬೇಕು, ಅವಾಗ ಸಾರ್ಥಕ. ಈ ಉತ್ತಮವಾದ ಆಖ್ಯಾನವನ್ನು ಯಾರು ಕೇಳ್ತಾರೆ ಶುಚಿಯಾಗಿ, ಅವರು ಬೇಗದಲ್ಲಿ ವಿಷ್ಣು ಲೋಕವನ್ನು ಹೊಂದುತ್ತಾರೆ. ನಾನು ನಿನಗೆ ಸಾವಿರಾರು ಉಪಾಖ್ಯಾನಗಳ, 100 ಉಪಾಖ್ಯಾನಗಳನ್ನು ಹೇಳಿದ್ದೇನೆ, ಮುಂದೆ ಹೇಳಲಿದ್ದೇನೆ. ಅದರ ಸಾರ ಈ ವಾಸುದೇವ ನಾರದ ಸಂವಾದ. ಶ್ವೇತದ್ವೀಪದಲ್ಲಿರುವ ವಾಸುದೇವ, ಅವನು ಮೇರು ಪರ್ವತದ ಮೇಲ್ಗಡೆ ನಿಂತ ನಾರದರಿಗೆ ಹೇಳಿದ ಮಾತು, ಅದು ಸಾರ. ದೇವರ ಮಹಿಮೆ ಎಲ್ಲವೂ ಇಲ್ಲಿದೆ. ಯಾರು ಇದನ್ನ ಕೇಳ್ತಾನೆ ಅವನು ಮುಕ್ತನಾಗ್ತಾನೆ ಕ್ರಮವಾಗಿ. ಅವನೇ ತಂದೆ, ಅವನೇ ತಾಯಿ. ಸಹಿ ಮಾತಾ ಪಿತಾ ಚೈವ ಕೃತ್ಸ್ನಸ್ಯ ಜಗತೋ ಭವತ್ ಬ್ರಹ್ಮಣ್ಯ ದೇವೋ ಭಗವಾನ್ ಪ್ರೀಯತಾಂತೆ ಸನಾತನಃ. ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ಭೀಷ್ಮರು ಹೇಳೋದು, ನಿನ್ನ ಬಗೆಗೆ ದೇವರು ಪ್ರೀತನಾಗಲಿ. ಯುಧಿಷ್ಠಿರ ಮಹಾಬಾಹುರ್ಜನಾರ್ದನಃ. ಹೀಗೆ ನಾರದರು ಹೇಳಿದ್ದನ್ನೆಲ್ಲವನ್ನೂ ಹೇಳಿದ್ದೇನೆ. ಈ ಮಾತನ್ನ ಕೇಳಿ ಧರ್ಮರಾಜ ಮತ್ತೆ ಅವನ ತಮ್ಮಂದಿರೆಲ್ಲ ನಾರಾಯಣ ಪರಾಭವನ್, ನಾರಾಯಣ ಪರರಾದರು.
ಯಾವಾಗಲೂ ನಿರಂತರವಾಗಿ ಜಪ ಮಾಡುವವರಾದರೂ, ಕೃಷ್ಣ ದ್ವೈಪಾಯನರಿಂದ ಏನು ಉಪದೇಶ ಪಡೆದಿದ್ರೋ ಅದನ್ನು ನೆನಪಿಸಿಕೊಂಡರು. ಈ ರೀತಿ ಸೂತರು ಬರ್ತಾರೆ. ನೋಡು, ಜನಮೇಜಯ, ವೈಶಂಪಾಯನರಿಗೆ ಹೇಳ್ತಾರೆ. ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ರು, ಅದನ್ನ ಸೂತರು ಶೌನಕರಿಗೆ ಹೇಳ್ತಾರೆ. ಈ ರೀತಿ ಪರಂಪರಾಗತವಾಗಿ ಬಂದಿದೆ ಎನ್ನುವಲ್ಲಿಗೆ 327ನೆಯ ಅಧ್ಯಾಯ. ಆಗ ಇಲ್ಲಿ ಶೌನಕರು ಕೇಳ್ತಾರೆ, ಅಲ್ಲ, ದೇವರು ನಿವೃತ್ತಿ ಧರ್ಮವನ್ನ ಹೇಳಿದ್ದು ತಾನೆ, ಅವನೇ ಯಾಕೆ ಪ್ರವೃತ್ತಿ ಧರ್ಮವನ್ನ ಹೇಳಿದ? ನಿವೃತ್ತಿ ಧರ್ಮ ಅಂದ್ರೆ ಏನು? ಜ್ಞಾನನಿಷ್ಠರಾಗಿ ವೈರಾಗ್ಯಪೂರ್ಣರಾಗಿ ದೇವರನ್ನ ಒಲಿಸಿಕೊಳ್ಳುವ ಬಗೆ, ಅದು ನಿವೃತ್ತಿ ಧರ್ಮ. ಅದೇ ದೇವರು ಪ್ರವೃತ್ತ ಧರ್ಮವನ್ನು ಯಾಕೆ ಹೇಳಿದ್ದು? ಇಲ್ಲಪ್ಪ, ನೀವು ಇದನ್ನ ಮಾಡಿದ್ರೆ ಇದು ಸಿಗತ್ತೆ, ಅದನ್ನ ಮಾಡಿದ್ರೆ ಅದು ಸಿಗತ್ತೆ, ಇದೆಲ್ಲ ಪ್ರವೃತ್ತ ಧರ್ಮ. ದೇವರು ಯಾಕೆ ಇದನ್ನ ಹೇಳಿದ? ಮತ್ತೆ ಪ್ರವೃತ್ತಿ ಧರ್ಮದಲ್ಲಿ ದೇವತೆಗಳನ್ನ ಹೇಗೆ ಆರಾಧನೆ ಮಾಡ್ತಾರೆ, ನಿವೃತ್ತಿ ಧರ್ಮದಲ್ಲೂ ಅವರನ್ನೇ ಆರಾಧನೆ ಮಾಡ್ತಾರೆ. ನಮಗೆ ಈ ದೊಡ್ಡ ಸಂಶಯವನ್ನ ಪರಿಹರಿಸಿ ಅಂತ ಅವರು ಕೇಳುತ್ತಾರೆ ಶೌನಕರು. ಯಾಕೆಂದ್ರೆ ಲೋಕದ ಪುರಾಣಗಳಲ್ಲಿ ಯಾವ ರೀತಿ ಪ್ರವೃತ್ತಿ ಧರ್ಮ ಇದೆಯೋ, ನಿವೃತ್ತಿ ಧರ್ಮ ಇದೆಯೋ, ಹಾಗೆ ಪ್ರವೃತ್ತಿ ಧರ್ಮವೂ ಇದೆ. ಇದನ್ನು ಕೇಳಿದ್ರೆ ನಮಗೆ ಮಕ್ಕಳಾಗತ್ತೆ, ಇದನ್ನು ಕೇಳಿದ್ರೆ ಗರ್ಭಿಣಿಯರ ಒಂದು ಗರ್ಭಸ್ರಾವ ನಿರಂತರವಾಗಿ ಆಗ್ತಾ ಇರೋದು ನಿಲ್ಲತ್ತೆ, ಅವ್ರಿಗೆ ಹೀಗೊಳ್ಳೇದಾಗತ್ತೆ, ಹಾಗೊಳ್ಳೇದಾಗತ್ತೆ ಅಂತೆಲ್ಲ ಹೇಳ್ತಾರೆ. ವೇದಗಳಿಗೂ ಕೂಡ ಆ ತರಹದ್ದೇ ಫಲವನ್ನ ಹೇಳ್ತಾರೆ. ನಿಮ್ಗೆ ಇದಾಗಬೇಕು ಅಂತಿದ್ರೆ ಇದು ಮಾಡಿ, ಇದಾಗಬೇಕು ಅಂತಿದ್ರೆ ಅದು ಮಾಡಿ. ಯಾಕೆ ಹೇಳಬೇಕು? ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಇದೇ ಪ್ರಶ್ನೆ ಜನಮೇಜಯನು ವೈಶಂಪಾಯನರನ್ನು ಕೇಳಿದ. ಯಾಕೆ ಎರಡೆರಡೆ ಯಾಕೆ ಹೇಳಬೇಕು? ನಿವೃತ್ತಿ ಧರ್ಮ ಮಾತ್ರ ಹೇಳಬೇಕು, ಪ್ರವೃತ್ತ ಧರ್ಮ ಯಾಕೆ ಹೇಳಬೇಕು? ಅಹೋ ಹಿ ದುರನಿಷ್ಠೇಯೋ ಮೋಕ್ಷ ಧರ್ಮ ಸನಾತನಃ. ಮೋಕ್ಷ ಧರ್ಮ ಅನ್ನೋದು ಬಹಳ ಕಷ್ಟ. ಜನರಿಗೆ ಏನಾರೊಂದು ಇರಲೇಬೇಕು, ಏನಾರೊಂದು ಲೌಕಿಕ ಫಲ ಇಲ್ಲದೆ ಅವರು ಇದರಲ್ಲಿ ಪ್ರವೃತ್ತರಾಗೋದೇ ಕಷ್ಟ. ಅದಕ್ಕೊಂದು ಈವೆಂಟ್ ಕ್ರಿಯೇಟ್ ಆಗತ್ತೆ. ಯಾವತ್ತೂ ಕೂಡ ಒಂದು ಈವೆಂಟ್, ಆ ಈವೆಂಟಿನ ಮೂಲಕ ಅವರು ಏನನ್ನು ಪಡಿಲಿಕ್ಕೆ ನೋಡ್ತಾ ಇರ್ತಾರೆ. ಇದು ನನಗೆ ಒಂದು ದೊಡ್ಡ ಸಂಶಯ. ದೇವತೆಗಳು ನಿವೃತ್ತಿ ಕರ್ಮದಲ್ಲಿಯೂ ಪೂಜೆಗೊಳ್ಳುತ್ತಾರೆ, ಪ್ರವೃತ್ತಿ ಕರ್ಮದಲ್ಲಿಯೂ ಪೂಜೆಗೊಳ್ಳುತ್ತಾರೆ. ಇದನ್ನು ನಮಗೆ ಹೇಳಬೇಕು ಅಂದಾಗ ವೈಶಂಪಾಯನರು ವಿಸ್ತಾರವಾಗಿ ಇದನ್ನ ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.